ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸುಮಾರಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಎಲ್ಲ ಮುಗೀತು. ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಕತ್ಲೆ ಫೀಲ್ ಆಯಿತು. ಸೊ ಹಾಗಾಗಿ ಫ್ಲ್ಯಾಶ್ ಎಲ್ಲ ಆನ್ ಮಾಡಿಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಮನೆಗೆ ಹೋಗ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ರೆಗ್ಯುಲರ್ ಕೆಲಸಗಳು ನಿಮ್ಮೆಲ್ರಿಗೂ ಗೊತ್ತು. ಇವತ್ತೇನು ವಾರ ಏನೂ ಇರಲಿಲ್ಲ. ಸೊ ಹಾಗಾಗಿ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೆ. ಬಿಸಿ ಬಿಸಿ ಇಡ್ಲಿ. ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾಯಿದ್ದಾರೆ. ಸೊ ಅಮ್ಮನಿಗೂ ಕೂಡ ತಿಂಡಿ ಕೊಟ್ಟೆ. ಸ್ವಲ್ಪ ಮಾತ್ರೆಗಳೆಲ್ಲ ಕೊಡಬೇಕಿತ್ತಲ್ವ, ಹಾಗಾಗಿ ಅಮ್ಮನ ಫೋನ್ ಹಿಡ್ಕೊಬಂದರೆ ಸಾಕು, ವೀಡಿಯೋ ಮಾಡಬೇಡ ಅಂತಾರೆ. ಸೊ ಆಯಿತು, ಇಲ್ಲ ಕಣಮ್ಮ ಮಾಡಮ್ಮ ಅಂತ ಅಂದ್ಬಿಟ್ಟು ಅವ್ರಿಗೆ ತಿಂಡಿ ಎಲ್ಲ ಕೊಟ್ಬಿಟ್ಟು ಸತೀಶ್ನ ತಿಂಡಿ ಕರಿಯೋಣ ಅಂತ ಕೆಳಗಡೆ ಹೋದೆ. ಯಾಕಾರೋ ಓದ್ನೋ ಅನ್ನಿಸ್ಬಿಡ್ತು. ಬಿಕಾಸ್ ತುಂಬ ಕೆಲಸ ಇತ್ತು. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ಬೇಳೆ ಹೋಳಿಗೆ ಎಲ್ಲ ಆರ್ಡ್ರ್ ಮಾಡ್ತಾಯಿದ್ರು. ನಾನು ತಿಂಡಿ ಬನ್ನಿ ಅಂತ ಕರಿಯೋಕ್ಕೆ ಹೋದರೆ ಬಾಯಿಲಿ ಸ್ವಲ್ಪ ಬಿಸಿ ಬಿಸಿ ಹೋಳಿಗೆನ ಬೇಯಿಸಿ ಊಟ ಕೊಟ್ಬಿಟ್ರು. ನಂಗೆ ಅದಕ್ಕೆ ಕರ್ತ ಬೆಂಕೇಶಕ್ಕೆ ನಿಂತು ಬನ್ನಿ ಅಂತ. ಏನ ಕೋಟೆ ನಿಜವಾಗ್ಲು 2,000 ಎಷ್ಟು ಜನಕ್ಕೆ? ಯಾರ್ಯಾರೋ ಬಿಡ ಬಾಯಿ. ಹಾಂ, ಆಮೇಲೆ ಕೋಟೆ ಇರಲೇ ಇಲ್ವಲ್ಲ, ಹೋಗ ಅವ್ನು ಇದಕ್ಕೆ ಹೋಗಿದ್ನಲ್ಲ ರಾತ್ರಿ ಏನಕ್ಕ ಅಷ್ಟು ಫೋನ್, ಬೆಳಗ್ಗೆ ಏನಕ್ಕೆ ಅವ್ನು ಫೋನ್ ಹೊಡಿತಾವನ ಅಷ್ಟೊತ್ತಿಂದ ನನಗೆ. ಅವನೇ ಕೋಟೆ ಏನಕ್ಕೆ ಹುಚ್ಚಾಕಣ ನೀನು. 3 ಗಂಟೆ ಅಷ್ಟೊತ್ತಿಂದ ಫೋನ್ ಹೊಡಿತಾವನಲ್ಲಿ ಏನಕ್ಕ? ಈಗ ಆಗ್ತೀಯೋ ಹೋಗ್ಲೋ ನನ್ನ ಮೇಲೆ, ಶೆಕೆ ಬತ್ತು ನನಗೆ. ಕೊಡಿಸ್ತಾ ನಿಜವಾಗ್ಲೂ ಕೊಡಿಸ್ತಾ? ಎಷ್ಟು ಜನಕ್ಕೆ? ಯಾರ್ಯಾರಿಗೋ? 5 ಜನ ಯಾರಿದ್ರಿ ಇಲ್ಲಿ? ದುಡ್ಡಲ್ಲಿತ್ತು ನನ್ನ ಮಗನೇ ನಿಂಗೆ? ದುಡ್ಡಲ್ಲಿತ್ತು ಅಯ್ಯೋ, ಪೇಮೆಂಟೇ ಕೊಟ್ಟಿಲ್ವಲ್ಲ ಅವ್ರು ನಿಂಗೆ ನೆನ್ನೆ? ಯಾವ್ದಾ? ಹೌದಾ ಏನ್ರಿ? ನಿಜನಾ? ನಿಮಗೆ ಗೊತ್ತಲ್ಲ, ಹುಡುಗರು ಅಂದರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿರ್ತೀನಿ, ರೇಗಿಸ್ತಿರ್ತೀನಿ, ಕಾಲು ಎಳಿತಿರ್ತೀನಿ. ಸೊ ಸತೀಶ್ ಹೇಳ್ತಾಯಿದ್ರು, ಫೋನ್ ಇಟ್ಬಿಟ್ಟು ಬೇಗ ಕೆಲಸ ಮಾಡು ಅಂತ. ಅದಕ್ಕೆ ನಾನು ನಿಂಗೆ ಕೆಲಸ ಮಾಡ್ಕೊಡೋಕೆ ಬಂದಿಲ್ಲಪ್ಪ, ಬಾ ತಿಂಡಿ ತಿನ್ನು ಅಂತ ಕರಿಯೋಕ್ಕೆ ಬಂದಿದ್ದೀನಿ ಅಂತ. ನನಗೆ ಯಾಕಾರ ಕೆಳಗಡೆ ಬಂದು ಅನ್ನಿಸ್ತು, ಯಾಕಂದರೆ ನಾನು ತಿಂಡಿನೇ ತಿನ್ನಲಿಲ್ಲ ಗೈಸು, ಹೊಟ್ಟೆ ಹಸಿತಾ ಇತ್ತು. ಸೊ ಅಮ್ಮ ಕೂಡ ಮೇಲಿಂದ ಕರಿತಾಯಿದ್ರು, ಬಾ ತಿಂಡಿ ತಿನ್ಕೊಂಡು ಹೋಗು ಅಂತ. ನನಗೊಂಥರ ಖುಷಿ, ನಂಬ್ತಿರೋ ಬಿಡ್ತಿರೋ, ನನಗೆ ಈ ಥರ ಕೆಲಸಗಳನ್ನ ಮಾಡೋಕ್ಕೆ ತುಂಬ ಖುಷಿ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಲೈಫಲ್ಲಿ. ನಿಮಗೆ ಯಾವ ಥರ ಕೆಲಸ ಮಾಡೋಕ್ಕೆ ಇಷ್ಟ ಅಂತ ನನಗೆ ತಿಳಿಸಿ ಕಮೆಂಟ್ ಮುಖಾಂತರ. ನನಗೂ ಗೊತ್ತಾಗತ್ತೆ. ಬಟ್ ನನಗೆ ಯಾವ ಥರ ಕೆಲಸಗಳು ಮಾಡೋಕ್ಕೆ ಇಷ್ಟ ಅಂದರೆ, ಓಡಾಡಿಕೊಂಡು ಈ ಕೆಲಸಗಳನ್ನ ಮಾಡೋಕ್ಕಿಷ್ಟ. ನಂಗೆ ಯಾವ ಥರ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಈ ರಂಗೋಲಿ ಹಾಕೋದು, ಆಮೇಲೆ ಅಕ್ಕಿ ಸೋಸೋದು, ಈ ಕಾಳುಗಳು ಬರುತ್ತಲ್ಲ, ಎಲ್ಲ ಥರ ಕಾಳನ್ನ ಸೋಸೋದು, ಕ್ಲೀನ್ ಮಾಡೋದು, ಈ ಥರ ಕೆಲಸಗಳು ಅಂದರೆ ನನಗಾಗಲ್ಲ. ನನಗೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಅಡುಗೆ ಮಾಡು, ಎಷ್ಟು ಜನಕ್ಕಾದ್ರೂ ಅಡುಗೆ ಮಾಡು ಅಂದರೆ ಅಡುಗೆ ಮಾಡ್ತೀನಿ. ಜೊತೆಗೆ ಕಾಯಿ ತುರಿ ಅಂದರೆ ಆಗಲ್ಲ, ಕೊಬ್ಬರಿ ತುರಿ ಅಂದರೆ ಆಗಲ್ಲ. ಸ್ವಲ್ಪ ನಾನು ಜರ ಚೂಸಿ, ಈ ಥರ ಕೆಲಸಗಳು ನನಗಿಷ್ಟ ಇಲ್ಲ. ಆಗಲ್ಲ ಅಂದರೆ ಕೈಯಲ್ಲಾಗಲ್ಲ ಅಂತ ಅಲ್ಲ, ಬಟ್ ನನಗೆ ಇಷ್ಟ ಇಲ್ಲ ಅಂತ. ಹೂ ಕಟ್ಟೋದು ಅಂದರೆ ನನಗೆ ಆಗಲ್ಲ, ಇಷ್ಟ ಇಲ್ಲ. ಜೊತೆಗೆ ನಿಮಗೆ ಯಾರಿಗಾದ್ರೂ ತುಂಬ ಚೆನ್ನಾಗಿ ಹೂ ಕಟ್ಟೋಕ್ಕೆ ಬರುತ್ತಾ ಕಮೆಂಟ್ ಮಾಡಿ. ನಾನು ತುಂಬ ದಿನದಿಂದ ಹೂ ಕಟ್ಟೋದು ಕಲ್ತಿದ್ದೀನಿ, ಬರುತ್ತೆ. ಹೂವೆಲ್ಲ ಎಲ್ಲ ಥರ ಹೂ ಪೋಣಿಸ್ತೀನಿ, ಹಾರಗಳನ್ನ ಮಾಡ್ತೀನಿ. ಬಟ್ ಈ ಮಲ್ಲಿಗೆ ಹೂವು ಕಟ್ಟೋದು ತುಂಬ ಡಿಫಿಕಲ್ಟ್ ಆಯಿತಾ.
ಪೋಣಿಸ್ಬಿಡ್ಬೋದು, ಸೂಜಿ ದಾರ ತೊಗೊಂಡು ದಿಂಡು ಥರ ಹೊಲ್ದು ಬಿಡ್ಬೋದು. ಬಟ್ ಕಟ್ಟಬೇಕು, ತುಂಬ ಕಷ್ಟ. ಅದು ಒಂದು ಕೆಲಸ ನನಗೆ ಇಷ್ಟ ಇಲ್ಲ, ಜೊತೆಗೆ ಬರೋದು ಇಲ್ಲ. ಅದು ಒಂದು ಕೆಲಸ ನನಗೆ ಆಗಲ್ಲ. ನಿಮ್ಗೆ ಯಾವ ಥರ ಕೆಲಸಗಳು ಇಷ್ಟ ಇಲ್ಲ ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ಕೂಡ 350 ಆರ್ಡ್ರ್ ಇತ್ತು ಬೇಳೆ ಹೋಳಿಗೆದು, ಅದನ್ನೆಲ್ಲ ಬೇಯಿಸಿ ಕೊಟ್ಬಿಟ್ಟು ಸೊ ಈಗ ನಾನು ಮತ್ತೆ ಮನೆಗೆ ಬಂದೆ. ಇವತ್ತು ನಮಗೆ ವಾರ ಏನಿರಲಿಲ್ಲ, ಸೊ ಹಾಗಾಗಿ ಅಮ್ಮಂಗೋಸ್ಕರ ಕಾಲು ಗೊತ್ತಲ್ಲ ನಿಮಗೆ, ಮೇಮೆ ಕುರಿದು ಕಾಲು ಸೂಪ್ ಮಾಡ್ತಾಯಿದ್ದೀನಿ. ಸುಮಾರು ಸಲ ಈ ರೆಸಿಪಿನ ಶೇರ್ ಮಾಡಿದ್ದೀನಿ, ಜೊತೆಗೆ ಚಾರುಗೂ ಆಗುತ್ತೆ ಅಂತ. ಸೊ ಹಾಡು ಮೇಮೆ ಕುರಿದು ಕಾಲು ಸೂಪು ಜೊತೆಗೆ ತಲೆಕಾಲು ಸಾಂಬಾರು ಮಾಡೋಣ ಅಂತ. ಇದನ್ನು ಒಂದು 7ರಿಂದ 8 ವಿಷಲ್ ಕೂಗಿಸ್ಬೇಕು. ಸೊ ಈ ಕಡೆ ತಲೆಕಾಲು ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಜೊತೆಗೆ ಈ ಹುಷಾರಿಲ್ಲದಿದ್ದವ್ರಿಗೆ, ಟ್ಯಾಬ್ಲೆಟ್ ತೊಗೊಂಡವ್ರಿಗೆ ಬಾಯೆಲ್ಲ ಒಂಥರ ಕೆಟ್ಟೋಗಿರುತ್ತೆ, ಮರಗೆಟ್ಟೋಗಿರುತ್ತೆ, ಖಾರವಾಗಿ ಅಂಥವ್ರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಕುಡಿದ್ರಂತೂ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಯಾರಾದರೂ ಪ್ಯೂರ್ ವೆಜಿಟೇರಿಯನ್ಸ್ ನೋಡ್ತಾಯಿದ್ರೆ ಇದು ಒಂಚೂರು ಸ್ಕಿಪ್ ಮಾಡಿ ಮುಂದಕ್ಕೆ ನೋಡಿ. ನಾನು 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒನ್ ಡೇ ವ್ಲಾಗ್ ಹಾಕಿದ್ದೀನಿ. ಯಾಕಂದರೆ ನನಗೆ ಟೈಮ್ ಇಲ್ಲ, ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಜೊತೆಗೆ ವೀಡಿಯೋಗಳನ್ನ ಅಷ್ಟೊಂದು ಕ್ಯಾಪ್ಚರು ಮಾಡ್ಕೊಂಡಿಲ್ಲ. ಸೊ ತುಂಬ ಚೆನ್ನಾಗಿದೆ ತಲೆಕಾಲು ಸಾಂಬಾರು. ನಾನು ಹಳೇ ಪ್ರೀವಿಯಸ್ ವ್ಲಾಗ್ನ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಈ ಕಡೆ ಕಾಲು ಸೂಪ್ ಕೂಡ ರೆಡಿ ಆಯಿತು, ಮೊಟ್ಟೆ ಕೂಡ ಬೇಯಿಸಿದೆ, ಬಿಸಿ ಅನ್ನ ಕೂಡ ಮಾಡಿದೆ. ಇನ್ನೇನಿದ್ರು ಬಿಸಿ ಬಿಸಿ ಮುದ್ದೆ ತಿರುಗಿಬಿಟ್ಟು ಆಲ್ರೆಡಿ ಮುದ್ದೆ ತಿರುವಿ ಹಾಟ್ ಬಾಕ್ಸ್ಗೂ ಕೂಡ ಹಾಕಿಟ್ಟಿದ್ದೀನಿ. ಸಾಂಬಾರು ಒಂದು ಕೂಗ್ಬಿಡಬೇಕು, ಸಾಂಬಾರು ಒಂದು ಕೂಗಿದ್ರೆ ರೆಡಿ ಆಗಿಬಿಡುತ್ತೆ. ಸೊ ಸತೀಶ್ ಕೂಡ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದರು, ಅವ್ರಿಗೂ ಕೂಡ ಬಿಸಿ ಬಿಸಿ ಊಟಕ್ಕಿಟ್ಟೆ. ಇವಾಗ ಅಮ್ಮಂಗೆ ಹಾಕ್ಕೊಡ್ತಾಯಿದ್ದೀನಿ. ಅಮ್ಮ ಏನು ಅಂದರೆ ಬೆಳಗ್ಗೆಯಿಂದ ಸತೀಶ್ ತಿಂಡಿ ತಿಂದಿಲ್ಲ, ಫಸ್ಟ್ ಅವ್ರಿಗೆ ಊಟಕ್ಕೆ ಕೊಡು, ನಮಗೇನು ಅರ್ಜೆಂಟಾ ಅಂತ. ಸತೀಶ್ ಕೆಲಸ ಮಾಡ್ತಾ ಕೆಳಗಡೆ ಇದ್ದರು. ಸೊ ಅವ್ರಿಗೆ ಫಸ್ಟು ಊಟಕ್ಕೆ ಕೊಟ್ಟು ಕಾಳು ಸಾಂಬಾರು ಎಲ್ಲ ಈಗ ಅಮ್ಮ ಸರಿ ಆಯ್ತಾ? ಯಾಕೆ ಒಂಚೂರು ತಿನ್ನು, ಒಂದು ಸ್ವಲ್ಪ ಆಯ್ತು. ಸಾಂಬಾರು ಸರಿ ಆಯ್ತಾ? ಕರೆಕ್ಟಾಗಿ ಹೇಳು, ಉಪ್ಪು ಖಾರ ತಿನ್ನು ಆಯ್ತು. ಸೊ ಅವರು ಪ್ರತಿ ಒಂದು ಸಲ ನೀವು ಹೇಳ್ತಿರ್ತಾರೆ, ಏಕೆಂದರೆ ಈಗ ಸಡನ್ನಾಗಿ ಹುಷಾರು ತಪ್ಪಿಟ್ರಲ್ವ, ವ್ಲಾಗ್ಗಳು ಹಾಕ್ಬೇಡ, ವೀಡಿಯೋ ಹಾಕ್ಬೇಡ, ಜನದ ಕಣ್ಣು ಸರಿ ಇರಲ್ಲ, ಚೆನ್ನಾಗಿದ್ದೆ ಹಿಂಗೆ ನೋಡಿ ಹಿಂಗೆ ಹುಷಾರು ತಪ್ಪು ಮಲ್ಕೊಂಡೆ ಅಂತ ಅಂದ್ಬಿಟ್ಟು. ಏನಿಲ್ಲ, ಇವಾಗ ರಿಕವರಿ ಆಗ್ತಾಯಿದ್ದಾರೆ. ನಾವು ನಂಬಿರೋ ದೇವರು ನಮ್ಮ ಕೈ ಬಿಡಲ್ಲ. ನಮ್ಮಲ್ಲಿ ಒಳ್ಳೆತನ ಇದ್ದರೆ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ, ಪರಿಶುದ್ಧವಾಗಿದ್ದರೆ ನಮ್ಮ ದೇವರು ಕೂಡ ನಮ್ಮ ಕೈ ಬಿಡಲ್ಲ. ಬಟ್ ಪರೀಕ್ಷೆಗಳಂತೂ ಕೊಡ್ತಾನೆ ಇರ್ತಾನೆ ದೇವರು. ನಾವೆಷ್ಟು ಗಟ್ಟಿಯಾಗಿದ್ದೀವಿ ಅಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ಎಲ್ರದ್ದು ಊಟ ಆಯಿತು, ಎಲ್ಲರೂ ನಿದ್ದೆ ಮಾಡ್ತಾಯಿದ್ದಾರೆ. ನಾನು ಇವಾಗ ಬಿಸಿ ಮುದ್ದೆ ಹಾಕ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನಂದು ಕೂಡ ಬಿಸಿ ಬಿಸಿ ಊಟ ಆಯಿತು. ಅವ್ರನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತಂದರೆ, ಯಾಕಂದರೆ ಬೆಂಗಳೂರಿಂದ ಬಂದಾಗಿಂದ ಕೆಲಸ ಅವ್ರಿಗೂ ಸರಿ ನಿದ್ರೇನೇ ಇಲ್ಲ. ಅವರು ಒಂಥರ ಆಗಿಬಿಟ್ಟಿದ್ದಾರೆ ಈ ನಡುವೆ. ಅಂದರೆ ಮೀನ್ಸ್ ನೋಡಿ, ಅಮ್ಮ ಚಾರು ಇಬ್ಬರು ವಾಕಿಂಗ್ ಮಾಡ್ತಾಯಿದ್ದಾರೆ. ಊಟ ಎಲ್ಲ ಆದಮೇಲೆ ಮನೆ ಒಳಗಡೆ. ಈಚೆಗಡೆ ಅಂತೂ ತುಂಬ ಬಿಸಿಲು, ಹೋಗೋಕ್ಕಾಗ್ತಾಯಿಲ್ಲ. ಬಟ್ ಸತೀಶ್ಗೆ ನಿದ್ದೆ ಬರ್ತಾಯಿಲ್ಲ. ಕಾಲ್ಸ್ ಮೇಲೆ ಕಾಲ್ಸು. ಇವಳಿಗಂತೂ ನನಗೆ ನಂಬ್ತಿರೋ ಬಿಡ್ತಿರೋ ಎಷ್ಟೊತ್ತಿಗಪ್ಪ ಈ ಸ್ಕೂಲ್ಸ್ ಎಲ್ಲ ಶುರು ಆಗುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಹಂಗೆ ಆಡ್ತಾಯಿದ್ದಾಳೆ. ನಾನು ಅದಕ್ಕೆ ಚೆನ್ನಾಗಿ ತಿನ್ಬಿಟ್ಟು ಅರಗಿಸ್ತಾ ಇದೆಯಾ ಅಂತ ಇದ್ದೆ. ಇದು ಸಂಜೆ. ಸೊ ಸಂಜೆ ಮೀನ್ಸ್ ಒಂದು 6 ಗಂಟೆ ಹಂಗೆ ಕಾಫಿ ಮಾಡಿ ಕುಡಿದು ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಇನ್ನೊಂದ್ಸಲಿ ಮನೆ ಮಾಪ್ ಮಾಡಿ ಪಾತ್ರೆ ತೊಳೆದು ನಾನು ನನ್ನ ಮಗ ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸುಮಾರು ತಿಂಗಳುಗಳಾಗೋಗಿತ್ತು. ಒಂಥರ ಮೂಡು ರಿಫ್ರೆಶ್ ಆಗುತ್ತೆ, ಮನಸ್ಸು ಸರಿ ಇರಲ್ಲ ಅಲ್ವಾ, ಮನಸ್ಸೆಲ್ಲ ಒಂಥರ ಬೇಜಾರು ಅದೇ ಇದೇ ಇರುತ್ತೆ. ಸೊ ಒಂದು ರೀಲ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಅವನು ಇಬ್ಬರು ಸೇರಿಕೊಂಡು ಒಂದು ಸ್ಟೆಪ್ ಹಾಕ್ತಾಯಿದ್ದೀವಿ. ನಮ್ಮಿಬ್ಬರು ಡ್ಯಾನ್ಸ್ ಹೇಗಿದೆ, ಇಷ್ಟ ಆಯಿತಾ ನಿಮಗೆ? ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಾ ಸಂಜೆ ಹಾಗೇ ಹೋಯ್ತು. ಚಾರಿಗೆ ಎಣ್ಣೆ ಹಾಕಿ ಅಮ್ಮ ನೀಟಾಗಿ ತಲೆ ಬಚ್ತಾ ಇದ್ದಾರೆ. ಅವ್ರು ಹಾಗೆ ಯಾವಾಗಲೂ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ಸ್ ಮಾಡಿ ಕೈಯೆಲ್ಲ ಪೇಯ್ನ್ ಅವ್ರಿಗೆ, ಇಂಜೆಕ್ಷನ್ದೆಲ್ಲ ಗಂಟು ಬಿಡಮ್ಮ ನಾನು ಹಾಕ್ತೀನಿ ಅಂದರೂ ಕೇಳಲಿಲ್ಲ. ಅವಳು ಕೂಡ ಸ್ನಾನ ಮಾಡಿ ಬಂದಿದ್ಲು ಫ್ರೆಶ್ ಅಪ್ ಆಗಿ. ಅವಳಿಗೆ ಜುಟ್ಟು ಕಟ್ತಾ ಇದ್ದಾರೆ. ಇದು ನೆಕ್ಸ್ಟ್ ಡೇ, ಮುಂದಿನ ದಿನದ ಒಂದು ವ್ಲಾಗು, ಮಿನಿ ವ್ಲಾಗು. ವಾಕೆಲ್ಲ ಮುಗಿಸ್ಕೊಂಡು ಬಂದೆ, ಗಂಜಿ ಮಾಡಿದೆ. ಸೊ ಈಗ ಒಂದು ಲೋಟ ಗಂಜಿನ ಕುಡಿತಾ ಇದ್ದೀನಿ.
ಅದಾದಮೇಲೆ ಕಾಫಿ ಮಾಡಿಕೊಂಡೆ. ಕಾಫಿ ಕುಡಿಯೋಣ ಅಂತ ಸ್ಟ್ರಾಂಗಾಗಿ ತಲೆ ನೋವ್ತಾ ಇತ್ತು. ಸೊ ಹಾಗಾಗಿ ಇವಾಗ ಕುತ್ಕೊಂಡು ಒಂದು 5-10 ನಿಮಿಷ ಕಾಫಿ ಕುಡಿಯೋಣ ಅಂತ ಚಾರ್ವಿಗೆ ಉದ್ದಿನಕಾಳು ಬೇಯಿಸ್ಕೊಟ್ಟಿದ್ದೆ. ಅವಳು ತಿಂತಾಯಿದ್ದಾಳೆ. ಸುಮಾರು ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು, ಉದ್ದಿನಕಾಳನ್ನ ನನಗೆ ಹೇಗೆ ಮಾಡಬೇಕೋ ಗೊತ್ತಿಲ್ಲ, ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು. ಏನಿಲ್ಲ, ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಒಂದು 3-4 ವಿಷಲ್ ಕೂಗಿಸಿ ಬೆಲ್ಲ ಕೊಬ್ಬರಿ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ, ತುಪ್ಪ ಇಲ್ಲಾಂದರೆ ಒಳ್ಳೆಣ್ಣೆ ಇದಿಷ್ಟು ಮಿಕ್ಸ್ ಮಾಡಿ ಕೊಡಿ. ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಕೊಡಿ, ಸೊಂಟ ಗಟ್ಟಿ ಆಗುತ್ತೆ. ಸೊ ಇದ್ರ ಮಧ್ಯ ನಾನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಫಸ್ಟು ವಾರ ಪೂಜೆ ಮಾಡೋಣ ಅಂತ ಮನೇಲಿ ವಾರ ಪೂಜೆ ಮಾಡ್ತಾಯಿದ್ದೀನಿ. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿಲ್ಲ, ಸುಮಾರು ದಿನ ಆಯಿತು. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸೊ ಫಸ್ಟು ಮನೇಲಿ ಪೂಜೆ ಆಗಿಬಿಡ್ಬೇಕು ನನಗೆ. ನಿಮ್ಮೆಲ್ರಿಗೂ ಗೊತ್ತು, ವಾರ ಇಲ್ಲದೆ ಇದ್ದಿದ್ದ ದಿವಸ ಸಿಂಪಲಾಗಿ ಪೂಜೆ ಮಾಡ್ತೀನಿ. ವಾರ ಇದ್ದಿದ್ದ ದಿವಸ ಎಲ್ಲ ಹೂವು ಎಲ್ಲ ತೆಗೆದು ನೀಟಾಗಿ ಪೂಜೆ ಮಾಡ್ತೀನಿ. ಅಲ್ಲಿಂದ ಅರ್ಚನೆ ಮಾಡಿಸ್ಕೊಂಡು ದೇವ್ರದ್ದು ಪ್ರಸಾದ ಎಲ್ಲ ತಗೊಂಡು ಸೊ ಸೀದಾ ಬಂದಂಥದ್ದು ಮನೆಗೆ. ಬರೋವಾಗ ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು. ಕ್ರೀಮ್ ಪೌಡರ್ ಮತ್ತು ಏರ್ ಆಯಿಲ್ ಎಲ್ಲನೂ ತೊಗೊಂಡೋಗೋಣ ಅಂತ ಫ್ಯಾನ್ಸಿ ಸ್ಟೋರ್ಗೆ ಬಂದೆ. ಸೊ ಹಾಗಾಗಿ ಅವರು ತುಂಬ ವರ್ಷದಿಂದ ಗೊತ್ತು, ಮಾತಾಡ್ತಾ ಇದ್ದೆ. ಊರಿಗೆ ಹೋಗಿದ್ದಾನ? ನೀವು ಒಬ್ಬರೇನಾ? ಇದೊಂದು ಲಿಪ್ ಬಾಮ್ ಕೊಡ್ತೀರಾ? ಇವತ್ತು ಕೊಡಿ. ಹಾಂ, ಇಮಾಮಿ ಟ್ಯಾಲ್ಕಮ್ ಪೌಡರ್ ಕೊಡಿ. Tell me what you told once again. Tell me. Leave my hand and tell loudly. Speak out loudly. ನೀನು ಎತ್ತಪ್ಪ ಕತ್ತು, ತಲೆ ಎತ್ತಪ್ಪ, ಮುಖ ತೋರ್ಸಪ್ಪ, ಎತ್ತು. ಏನು ತಿನ್ಕೊಂಡ್ ಬೆಳೆದಿದ್ಯಾ? ನ್ಯೂಟ್ರಿಯೆಂಟ್ಸ್. ಅದೇ ನಂದು ಹಿಂದೆಗಡೆ ಬರೋ ನ್ಯೂಟ್ರಿಯೆಂಟ್ಸ್. ಹ್ಞೂ ಹೌದು, ನಮ್ಮ ಮುಂದೆ ನಾನು ತಿನ್ಕೊಂಡು ಬೆಳೆದಿದ್ದೀನಿ. ನಿಮ್ಮಮ್ಮ ಯಾರು ಗೊತ್ತಿಲ್ಲ. ಸೀಟ್ ಕೊಟ್ಬಿಟ್ಟು ತಗೊಂಡಿರೋದೆಲ್ಲ ಇದೇ ಕತೆ. ಹೌದೇ ಹಾಕ್ತೀಯಾ? ಸೀಟ್ ಕೊಟ್ಬಿಟ್ಟು ತಗೊಂಡಿರೋರ್ದೆಲ್ಲ ಇದೇ ಕತೆ. ಗೋಷ್ಠಿ ಅಜ್ಜಿ ರಾಗಿಟ್ ಕೊಡ್ತಕ್ಕಂಥ ಕೇಳು ನಮ್ಮಮ್ಮನ. ಅಮ್ಮನ ರಾಗಿಟ್ ಕೊಡ್ತಾನೆ ತಗೊಂಡಿದ್ದು. ಕೇಳ ನಮ್ಮಮ್ಮನ ನಾನು ಏನು ಕೊಡ್ತಾ ಹೆಂಗೆ ನಾವು ಸಾಕಾ? ಅಲ್ಲೋಡು ಬಾಯ್ ಬಿಟ್ಟು ಹೇಳ್ತಾರೆ. ನಾನು ಸೀಟ್ ಕೊಟ್ಟು ತಗೊಂಡೈತೆ ಅಂತೆ ನಾನು. ಅದಕ್ಕೆ ನೀನು ಮತ್ತೆ ಅಮ್ಮನ ಸಾಕ ಅವನ್ನ ಸೀಟ್ ಕೊಟ್ಟೆ ತಗೊಂಡಿರೋದು. ಹಂಗಂದ್ರೆ ಸೀಟ್ ಕೊಟ್ಟೆ ತಗೊಂಡಿರೋ. ಕೇಳಲ್ಲ ನಮ್ಮಮ್ಮ ಹೂ ಅನ್ಲಿ. ಅವಳನ್ನ ಹಳೆ ಬಟ್ಟೆ. ಹ್ಞೂ, ರಾಗಿ ಸೀಟ್ಗೆ ನಿನಗ್ ಮಾತ್ರ ಕೊಡೋದು, ನನಗಲ್ಲ. ನಾನು ಹೆಂಗಿದ್ದೆ? ಕಲರ್ ಬಾಯ್ಗೆ. ನಿನ್ ಕಲರ್ ಅಲ್ಲ, ನಾನು ಹೆಂಗಿದ್ದೆ ಕೇಳಲಿ. ಇಡೀ ನಮ್ಮೂರಲ್ಲೇ ಯಾರು ಇರಲಿಲ್ಲ ನಂತರ ಫಿಗರ್. ಕೇಳಲ್ಲ ನಮ್ಮಮ್ಮನ. ನಮ್ಮಮ್ಮ ಅವರೇ ತಾನೇ. ಹೌದು, ಇರಲಿಲ್ಲ. ಕೇಳಲಿ. ಹೌದಜ್ಜಿ, ಅವರು ಸೀರಿಯಲ್ ನೋಡ್ತಾರೆ. ಅಲ್ಲಿ ಕೇಳಲಿ. ನಾನು ಚಿಕ್ಕೂರಲ್ಲಿ ನಾನು ಇದ್ದಿದ್ದ ಅಂದ ಚಂದಕ್ಕೆ ಎಲ್ಲಿ ಇಟ್ಟು ಬೆಳೆಸೋದಿಸಿದ್ರು ಓದಿಸಿದ್ರು ಕೇಳು ಅಲ್ಲಿ. ನೀನ್ ಕಾಟ ತಡೆಯಕ್ಕಾಗ್ದಲ್ಲ ಕಳಿಸಿದ್ದು. ಹೌದು. ಇಳಿ ಕೆಳಗೆ. ಯಾವ ಅವತಾರ ಬಿಡು ನನ್ನ. ಇಳಿ ಕೆಳಗೆ. ನನ್ನ ಹತ್ರ ಏನಕ್ಕೆ ಬಂದಿದ್ಯಾ ನೀನು? ಓ, ನಾನು ನಿನ್ನ ಹತ್ರ ಬಂದಿಲ್ಲ, ನೀನೇ ನನ್ನ ಹತ್ರ ಬಂದಿರೋದು. ಇಳಿ ಕೆಳಗೆ. ನಾನು ನನ್ನ ಮಗ ಪ್ರತಿ ಸಲ ಹೀಗೆ ಆಡ್ತಿರ್ತೀವಿ ತಮಾಷೆಗೆ. ಸೊ ಹಂಗೆ ಕಚ್ಚಾಡಲಿಲ್ಲ ಅಂದರೆ ನಮಗೆ ಒಂದು ಸ್ವಲ್ಪ ಸಮಾಧಾನ ಆಗೋದೇ ಇಲ್ಲ. ಏನೇ ಒಂಥರ ಕೆಲಸ ಮಾಡಿ ಟಯರ್ಡ್ ಆದರೂ ಅವ್ರ ಜೊತೆ ಸ್ವಲ್ಪ ಒಂದು 5-10 ನಿಮಿಷ ಹಿಂಗೆ ಆಡಿದ್ರೇ ಸಮಾಧಾನ ಆಗೋದು. ಜೊತೆಗೆ ಈಗ ಇವನು ಕಾಲೇಜ್ಗೆ ಏನೇನೋ ಬೇಕು, ಜೊತೆಗೆ ಅದನ್ನೆಲ್ಲ ಹಡಪ ಒತ್ತಿಸ್ಕೊಂಡು ಕೂತಿದ್ದಾನೆ. ಸತೀಶು ಅಷ್ಟರಲ್ಲಿ ಕರೀತಾಯಿದ್ರು, ಬಾಯ್ಲಿ ಒಂಚೂರು ಅಕ್ಕಿ ರೊಟ್ಟಿ ಬೇಯಿಸು, ಹುಡುಗರು ಯಾರೂ ಇಲ್ಲ, ಎಲ್ಲ ಹೊರಟೋಗಿದ್ದಾರೆ ತಿಂಡಿ ತೊಗೊಂಡು ಅಂತ. ಸೊ ನಾನು ಅದಕ್ಕೆ ಕೆಳಗಡೆ ಬಂದು ಅಕ್ಕಿ ರೊಟ್ಟಿ ಬೇಯಿಸೋಣ ಅಂತ ಕೆಳಗಡೆ ಬಂದೆ. ನೀಟಾಗಿ ಬೇಯಿಸು, ಇನ್ನೂ ಬೆಂದಿಲ್ಲ ಅಂತ ಹೇಳ್ತಾಯಿದ್ರು. ಚೆನ್ನಾಗಿ ರೋಸ್ಟ್ ಮಾಡು, ಚೆನ್ನಾಗಿ ರೋಸ್ಟ್ ಆಗಬೇಕದು ಅಂತ. ಏನಾದ್ರು ಕೆಲಸ ಮಾಡುವಾಗ ಏನಾದ್ರು ಹೇಳ್ಬಿಟ್ರೆ ಸಿಟ್ಟು ಬಂದುಬಿಡುತ್ತೆ. ಅಲ್ಲಿ ಮಾಡ್ತಾಯಿದ್ದೆ, ಬಾಯ್ಲಿ ಇದೊಂಚೂರು ಸೊಪ್ಪನ್ನ ತೊಳ್ಕೊಡು ಅಂತ ಕರೆದ್ರು.
ಸೊ ನಾನು ಅದಕ್ಕೆ ಇಲ್ಲೂ ಮಾಡೋಕ್ಕೆ ಬಿಡಲ್ಲ, ಅಲ್ಲೂ ಮಾಡೋಕ್ಕೆ ಬಿಡಲ್ಲ, ಎರಡೆರಡು ಕಡೆ ಓಡಾಡಿಸ್ತೀಯಾ ಅಂತ ಇದ್ದೆ. ಬಲ್ಲಿ ನೀಟಾಗಿ ತೊಳಿತೀಯ ಸೊಪ್ಪು, 2-3 ಸಲ ಸೊಪ್ಪು ತೊಳ್ಕೊಡು ಅಂತ. ಸೊ ಅಕ್ಕಿ ರೊಟ್ಟಿನ ಮಾಡ್ಕೊತೀನಿ ಬಾ ಅಂದರು. ಅಲ್ಲಿ ಸೊಪ್ಪು ತೊಳೆಯೋಕ್ಕೆ ಅಂತ ಹೋದೆ. ಬಾಯ್ಲಿ ನಾನು ಸೊಪ್ಪು ಪಲ್ಯ ಮಾಡಿಬಿಡ್ತೀನಿ, ಕಾಲ್ ಬರ್ತಾಯಿದೆ, ನೀನು ಅಕ್ಕಿ ರೊಟ್ಟಿನೇ ಬೇಯಿಸು ಅಂದರು. ಸೊಪ್ಪು ತೊಳೆಯೋ ತನಕ ನಾನು ಬೇಕು, ಮತ್ತು ಅಕ್ಕಿ ರೊಟ್ಟಿ ಬೇಯಿಸೋಕ್ಕೂ ನಾನೇ ಬೇಕು. ಹುಡುಗರಿದ್ದಾರೆ ಇಲ್ಲ ಅಂತಲ್ಲ, ಅವರೆಲ್ಲ ಅಂದರೆ ಇವಾಗ ಊಟದ ಟೈಮ್ ಅಲ್ವಾ, ಊಟ ತೊಗೊಂಡು ಹೋಗಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಅವರೇ ಪಾರ್ಟಿ ಬಂದು ತೊಗೊಂಡೋಗ್ತಾರೆ. ಹಾಗಾಗಿ ಅಕ್ಕಿ ರೊಟ್ಟಿ ಎಲ್ಲ ಆರೋಗುತ್ತಲ್ಲ ಅಂತ ನೀಟಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀವಿ. ಇದನ್ನು ಕಡಿಮೆ ಉರಿಲೂ ಬೇಯಿಸೋಕ್ಕಾಗಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅಕ್ಕಿ ರೊಟ್ಟಿನ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಇಲ್ಲಾಂದರೆ ಅದನ್ನು ತುಂಬ ಹಾರ್ಡಾಗಿಬಿಡುತ್ತೆ. ಅಲ್ಲಿಂದ ಮನೆಗೆ ಬಂದೆ, ಬಿಕಾಸ್ ನನ್ನ ತಮ್ಮ ಮೀನ್ಸ್ ಮನು ಕೊನೆಯ ತಮ್ಮ ಅಮ್ಮನ ನೋಡೋಕ್ಕೆ ಅಂತ ಬಂದ. ಸೊ ಅವ್ನಿಗೇನಾದರೂ ಅಡುಗೆ ಮಾಡಬೇಕಲ್ವ, ಸ್ಪೆಷಲ್ ಏನಾದರೂ ಮಾಡೋಣ ಅಂತ. ಅವನು ಮಟನ್ ಈ ಥರದ್ದೆಲ್ಲ ಜಾಸ್ತಿ ತಿನ್ನಲ್ಲ, ಚಿಕನ್ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಚಾಪ್ಸ್ ಮತ್ತು ಚಿಲ್ಲಿ ಚಿಕನ್ ಮಾಡೋಣ, ರೈಸು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಈಗ ಚಿಲ್ಲಿ ಚಿಕನ್ನು ಮತ್ತು ಚಾಪ್ಸ್ ಅಂತೂ ಸುಮಾರು ಸಲ ತೋರಿಸಿದ್ದೀನಿ. ಅದೇನು ಡೀಟೇಲಾಗಿ ನಾವು ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಕೆಲಸಗಳು ಹಂಗಿರ್ತವೆ ಗೈಸ್, ನಿಮಗೇ ಗೊತ್ತು. ಸೊ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಮಾತಾಡ್ತಾ ಕೂತಿದ್ರು, ಟಿ ವಿ ನೋಡ್ತಾ, ಹೆಂಗಿದೆಯಮ್ಮ, ಏನು ಇವಾಗ ಪರವಾಗಿಲ್ವಾ, ಹಾಗೆ ಹಿಂಗೆ ಅಂತ. ಸೊ ಅವ್ರ ಪಾಡ್ಗೆ ಅವ್ರು ಮಾತಾಡ್ತಾಯಿದ್ರು, ನಾನು ಅಡುಗೆ ಮಾಡ್ತಾಯಿದ್ದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಮಾಡಿಕೊಂಡೆ. ಜೊತೆಗೆ ಚಿಕನ್ ಚಾಪ್ಸ್ದು ರೆಸಿಪಿ ಸುಮಾರು ಸಲ ಹಾಕಿದ್ದೀನಿ, ಅದನ್ನೆಲ್ಲ ನಾನು ಹುರಿದ್ಬಿಟ್ಟು ಮಾಡ್ತೀನಿ. ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಒಂದು ಈರುಳ್ಳಿ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿ, ಪುದೀನ, ಕೊಬ್ಬರಿ ತುರಿ, ಹುರ್ಗಡ್ಲೆ ಎಲ್ಲ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದು ತಣ್ಣಗಾದ್ಮೇಲೆ ರುಬ್ಬಿಟ್ಟು ಆ್ಯಸ್ ಯೂಸ್ವಲ್ ಚಿಕನ್ ಒಗ್ಗರಣೆಗೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಡು ಲಾಸ್ಟಿಗೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಏನಂತಾರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಸೊ ನಮ್ಮಮ್ಮ ಸಡನ್ನಾಗಿ ಹುಷಾರು ತಪ್ಪಿದ್ದು ಎಲ್ರಿಗೂ ಶಾಕಿಂಗ್ ನ್ಯೂಸ್. ಈ ಕಡೆ ಚಾಪ್ಸ್ ರೆಡಿ ಆಗ್ತಾಯಿದೆ, ಈ ಕಡೆ ಚಿಲ್ಲಿ ಚಿಕನ್ ಮಾಡೋಣ ಅಂತ ಚಿಕನನ್ನು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಟೊಮೆಟೊ, ಅದೆಲ್ಲ ಪೇಸ್ಟ್ ಎಲ್ಲ ಆದಮೇಲೆ ಚಿಕನ್ ಬೇಯಿಸಿರೋ ನೀರು ಸಮೇತ ಚಿಕನನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ನೀರಲ್ಲಿ ಬೆಂದು ರಸ ಬಿಟ್ಟಿರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಚಿಲ್ಲಿ ಚಿಕನ್ ತುಂಬ ಈಸಿ, ಟೇಸ್ಟಿಯಾಗಿರುತ್ತೆ. ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ತೆ, ಸ್ವಲ್ಪ ಪೆಪ್ಪರ್ ಹಾಕ್ತೆ, ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಹಾಕ್ತೆ ಚಿಲ್ಲಿ ಚಿಕನ್ಗೆ. ಈ ಕಡೆ ಚಾಪ್ಸ್ ರೆಡಿ ಆಗ್ತಾಯಿದೆ, ಮೊಟ್ಟೆ ಕೂಡ ಬೆಂದಿದ್ದಾಯಿತು. ಬೇಕಿದ್ದರೆ ನೀವು ಸ್ವಲ್ಪ ಕಾರ್ನ್ಫ್ಲೋರ್, ಸೋಯಾ ಸಾಸ್, ವೆನಿಗರ್, ಟೊಮೆಟೊ ಕೆಚಪ್ ಇದಿಷ್ಟು ನಾವು ಹಾಫ್ ಸ್ಪೂನ್ನ ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಕಾರ್ನ್ಫ್ಲೋರ್ ಹಾಕ್ತೀವಿ. ಕಾರ್ನ್ಫ್ಲೋರ್ ಏನಕ್ಕೆ ಹಾಕೋದಂದರೆ ಬಾಂಡಿಂಗ್ಗೆ, ಆ ಬಾಂಡಿಂಗ್ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅಂತ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀವು ಕಾರ್ನ್ಫ್ಲೋರ್ ಬೇಡ ಅಂದರೆ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಅಪರೂಪಕ್ಕೆ ಮಾಡೋದಲ್ವ, ಸೊ ಒಂದ್ಸಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡಿದ್ರೆ ಅಂಥ ತೊಂದರೆ ಆಗಲ್ಲ ಅಂತ ನಾನು ತಿಂದ್ಕೊಂಡಿದ್ದೀನಿ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ, ಗಮ್ಮಂತಾಯಿತು. ಸೊ ವಿಡಿಯೋ ಇಟ್ಬಿಟ್ಟು ಟ್ರೈಪಾಡ್ಗೆ ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಅದೇ ಒಂದೇನೋ ಕ್ಯಾಪ್ಚರ್ ಆಗಿದೆ, ನಾನೇ ಏನೋ ಒಂದು ಮಾಡ್ತಾಯಿದ್ದೆ, ಅದೇ ಒಂದೇನೋ ಕ್ಯಾಪ್ಚರ್ ಆಗಿದೆ. ಈ ಕಡೆ ಚಾಪ್ಸ್ಗೆ ನಾನೇನು ಹೇಳಿದ್ದೆ, ಡ್ರೈ ಮಸಾಲೆ ಅದನ್ನೆಲ್ಲ ರುಬ್ಬಿಟ್ಟು ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಎರಡಕ್ಕೂ. ಸೊ ಫೈನಲ್ ಟಚಪ್, ಈ ಕಡೆ ಚಿಲ್ಲಿ ಚಿಕನ್, ಈ ಕಡೆ ಚಾಪ್ಸ್, ಎರಡೂ ಕೂಡ ರೆಡಿ ಆಯಿತು. ಸೂಪರಾಗಿರುತ್ತೆ ಟೇಸ್ಟ್ ವೈಸು. ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ನನ್ನ ತಮ್ಮಂಗೆ, ಅವನು ಹೊರಡ್ತೀನಿ ಅಂತ ಇದ್ದ, ಅವನಿಗೂ ಕೂಡ ಊಟಕ್ಕೆ ಕೊಡೋಣ ಅಂತ ಹೇಳಿ. ಜೊತೆಗೆ ಹಿಂದಿನ ದಿನ ಕಾಲು ಸೂಪ್ ಮಾಡಿದ್ದೆ, ಅದನ್ನು ಬಿಸಿ ಮಾಡಿ ಕೊಡ್ತಾಯಿದ್ದೀನಿ, ಅವನು ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು, ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಚಾಪ್ಸ್, ಮುದ್ದೆ, ಚಿಲ್ಲಿ ಚಿಕನ್, ಮೊಟ್ಟೆ, ಸೌತೆಕಾಯಿ, ಈರುಳ್ಳಿ, ಇದು ಇವತ್ತಿನ ಸ್ಪೆಷಲ್, ನನ್ನ ತಮ್ಮನಿಗೋಸ್ಕರ ಸ್ಪೆಷಲ್ ಊಟ. ಹೇಗಿದೆಯೋ ಏನೋ, ಟೇಸ್ಟ್ ಅಂತೂ ಏನೂ ಗೊತ್ತಿಲ್ಲ. ಅವನ್ನ ಕೇಳ್ತಾ ಇದ್ದೆ, ಸರಿ ಇದೆಯಾ, ಕರೆಕ್ಟಾಗಿದೆಯಾ, ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ. ಸೊ ಅಷ್ಟರಲ್ಲಿ ಅಮ್ಮನಿಗೆ ಬಾರಮ್ಮ ನೀನು ಕೂತ್ಕೋ ಊಟ ಮಾಡು ಅಂತ ಹೇಳ್ತಾಯಿದ್ದೆ. ಮಾಡ್ತೀನಿ ಅಂತಾರೋ ಹೊರ್ತು ಅವರಂತೂ ಎದ್ದು ಬರಲ್ಲ. ರೊಟ್ಟಿ ಹಾಕ್ಕೊಡ್ತೀನಿ, 2 ತಿನ್ನು ನಿಧಾನಕ್ಕೆ, ಮುದ್ದೆ ತಿನ್ಕೋ. ಕೆಳಗಡೆ ಅಕ್ಕಿ ರೊಟ್ಟಿ ಬೇಯಿಸಿದೆ ಅಲ್ವಾ, ಸತೀಶ ಅದನ್ನು ಕೂಡ ತಗೊಂಬಂದು ಕೊಟ್ಟಿದ್ರು, ಹಾಕ್ಕೊಡು ಅಂತ ಅಂದ್ಬಿಟ್ಟು.
ಅದಕ್ಕೆ ಅವನ್ನ ಹೇಗಿದೆ, ಚೆನ್ನಾಗಿದೆಯಾ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ತಾಯಿದ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಲಿ ಅಂತ ಅಂದ್ಬಿಟ್ಟು. ಸೊ ಅಷ್ಟರು ನಮ್ಮ ಅತ್ತೆ ಮಗ, ಅವ್ರ ಮಿಸ್ಸಸ್ಸು, ಅವ್ರ ಮಗ ಮತ್ತು ನಮ್ಮ ಆಂಟಿ ಆಗಬೇಕು ಇವರು ಕೂಡ ಎಲ್ಲರೂ ಕೂಡ ಬಂದರು ಅಮ್ಮನ ನೋಡೋಕ್ಕೆ, ಮಾತಾಡ್ಸೋಕ್ಕೆ. ಜೊತೆಗೆ ನಮ್ಮ ಪಾಪು ಗುಣವ್ದು ಮೊದಲನೇ ವರ್ಷದ ಬರ್ತಡೇ ಇದೆ ಗೆಜಲ್ಗೆರೆಯಲ್ಲಿ. ಸೊ ಅಲ್ಲೂ ಹೋಗಬೇಕಾಗಿತ್ತು ಇನ್ವೈಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಮಗನಿಗಂತೂ ಟಿ ವಿ ಹುಚ್ಚು, ಆಫೇ ಮಾಡ್ತಾಯಿಲ್ಲ. ಆಫ್ ಮಾಡೋ ಅಂತಂದ್ರೂ ಅವ್ರಿಗೂ ಜ್ಯೂಸ್ ಎಲ್ಲ ಕೊಟ್ಟೆ. ಊಟ ಮಾಡು ಅಂತ ಎಷ್ಟು ಹಿಂಸೆ ಕೊಟ್ಟೆ. ಸ್ವಲ್ಪ ತಿನ್ರಪ್ಪ, ಅಡುಗೆ ಆಗಿದೆ, ಬಿಸಿ ಅಡುಗೆ ಆಗಿದೆ ಅಂತ. ಇಲ್ಲ ಅಕ್ಕ, ಊಟ ಮಾಡಿಕೊಂಡೇ ಬಂದ್ವಿ, ದಯವಿಟ್ಟು ರಿಸ್ಕ್ ತೊಗೋಬೇಡ, ನಮ್ಮದೆಲ್ಲ ಊಟ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಜ್ಯೂಸ್ ಹಾಕ್ಕೊಟ್ಟೆ, ಸ್ವೀಟ್ಸ್ ಕೊಟ್ಟೆ, ಫ್ರೂಟ್ಸ್ ಕೊಟ್ಟೆ. ಸತೀಶು ಕೂಡ ಸ್ನಾನ ಮಾಡಿ ಊಟ ಎಲ್ಲ ಪಾರ್ಟಿಗೆ ಕಳಿಸ್ಬಿಟ್ಟು ಇವಾಗ ಸ್ನಾನ ಮಾಡಿ ಬಂದಿದ್ದಾರೆ. ಸೊ ಬಿಸಿ ಬಿಸಿ ಮುದ್ದೆನ ಅವ್ರಿಗೂ ಕೂಡ ಆವಾಗಲೇ ಟೈಮ್ ಆಗಿದೆ ತುಂಬ. ಅವ್ರನ್ನೂ ಎಲ್ಲ ಊಟ ಮಾಡಿ ಅಂದೆ, ಅವರು ಬೇಡ ಅಂತ ಅಂದರು. ಹಾಗಾಗಿ ಕೂತ್ಕೊಂಡು ಊಟ ಮಾಡಲಿ ಅಂತ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದಾರೆ. ನನಗಂತೂ ಬೇಡ, ತೆಗಿ ನಾನು ತಿನ್ನಲ್ಲ, ಅಷ್ಟೊಂದು ಯಾಕೆ ಹಾಕಿದೀಯಾ ಅಂತ ಇದ್ದಾರೆ. ಅಲ್ಲಿ ಏನೂ ಹಾಕಿಲ್ಲ, ನಾನು 2 ಪೀಸ್ ಹಾಕಿರೋದು. ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿ ಸರಿ ಇದೆಯಾ ಟೇಸ್ಟ್, ನಾನಿನ್ನೂ ಊಟ ತಿಂದಿರಲಿಲ್ಲ, ಕೇಳ್ತಾನೆ ಇದ್ದೆ. ನಾನು ಕೊಟ್ಟಿದ್ದೆ ಹೋಗಿ ಅವ್ರಿಗೆ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಮೈಸೂರಲ್ಲೇ ಅವರೆಲ್ಲ ಹಂಗೆ ಅವ್ರ ಮಕ್ಳುಗಳ ಹೆಣ್ಮಕ್ಳು ಅವ್ರ ಮಕ್ಳುಗಳ ಅಲ್ಲೇ ಇಲ್ಲ ಕೊಟ್ಕೊಂಡವ್ರು. ಈ ನಮ್ಮ ಈ ಆದರ್ಶ ಬಂದಲ್ಲಿ ಬಂದ್ವಲ್ಲ, ಇಲ್ಲಿ ಬಂದಂತ ಮಲ್ಲಲ್ವ ಆದದ್ದು, ಹಾಗೆಲ್ಲ ಮನೆಗಳಿಗೆಲ್ಲ ಕರೆದ್ರು. ಇದು ಬೆಂಗಳೂರಲ್ಲಂತೆ, ದೊಡ್ಡ ಮಕ್ಳು ಮಾಡಿದ್ರು. ಬೆಂಗಳೂರಲ್ಲೇ ಆಡದ್ದು, ಇವಳು ಅಲ್ಲ ಅದೇ ಚೌಟ್ರಿಲ್ಲ. ಮೈಸೂರು ಗೊತ್ತಲ್ಲ, ಸ್ವಲ್ಪ ಹೊತ್ತು ಕೂತಿದ್ದು. ನನ್ನ ತಮ್ಮ ಮಾತಾಡ್ತಾ ಟೀ ಮಾಡಿಕೊಟ್ಟೆ ಅಮ್ಮಂಗೂ ಮತ್ತು ನನ್ನ ತಮ್ಮಂಗೂ. ಎಲ್ಲ ಕುಡಿದ್ಬಿಟ್ಟು ಬರ್ತೀನಿ ಕಣೆ ಅಂತ ಒಂದೇ ಉಸಿರಿಗೆ ಅರ್ಜೆಂಟ್ ಮಾಡ್ತಾ ಇದ್ದ ಅವನು. ಫೋನ್ ಮಾಡು ಹೋಗ್ಬಿಟ್ಟ, ಬಾಯ್. ಫೋನ್ ಮಾಡ. ಜ್ವರ ಬಂದ್ರೆ ಇಂಗ್ಲೀಷ್ ಕೊಟ್ರೆ ಹೋಗುತ್ತೆ. ಮನು, ಯಾವ ಕಡೆ? ಪೆಟ್ರೋಲ್ ಬಂಕ್ ಹತ್ರ ಹೋಗ್ತೀಯಾ? ಪೆಟ್ರೋಲ್ ಬಂಕ್ ಹತ್ರ ಬಾಯ್. ಹೋಗ್ತೀನಿ. ನೋಡ್ತಾ ಸಂಜೆ ಆಗೋಯ್ತು. ಸೊ ನಾನು ಸತೀಶ್ ಇಬ್ಬರು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಜ್ಯುವೆಲ್ರಿ ಶಾಪ್ಗೆ. 15,000 ಇದೆ ಗ್ರಾಮು. ಯಾಕಪ್ಪ ಇವಾಗ ಅಂದರೆ ಅಮ್ಮಂದು ಓಲೆ ಇತ್ತು, ಅದು ಏನೋ ಸ್ವಲ್ಪ ತಡೆ ಎಲ್ಲ ಡೊಂಕ ಆಗಿದೆಯಂತೆ. ಆಮೇಲೆ ರೆಡ್ ಕಲ್ಲು ಅವ್ರಿಗೆ ಬೇಡವಂತೆ, ಬಿಳಿ ಕಲ್ಲು ಹೊಲೇಬೇಕಂತೆ. ಅದಕ್ಕೆ ನೋಡಿಕೊಂಡು ಕೇಳಿಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನಮ್ಮ ತಾಯಿದು, ಇದು ತೂಕಕ್ಕೆ ಹಾಕಿ. 5 ಗ್ರಾಮ್ 800 ಮಿಲಿ. 10 ಮಿಲಿ. ಇದು ತೂಕಕ್ಕೆ ಹಾಕಿ. ಗ್ರಾಮ್ 148 ಮಿಲಿ. ಎಷ್ಟು ಏನಾಗುತ್ತೆ ರೇಂಜ್ ಡಿಫ್ರೆನ್ಸ್ ಹೇಳಿ? ಇದು ಕೊಟ್ಬಿಡ್ತೀವಿ ನಿಮಗೇನೆ, ಅದು ಕೊಡಿ ಬಿಳಿ ಕಲ್ಲು ಓಲೆ. ನಮ್ಮದೇ ಅಂದರೆ ಅಮ್ಮಂದೇ ಹಳೆ ಓಲೆನೇ ತುಂಬ ಗ್ರಾಮ್ ಜಾಸ್ತಿ ಇದೆ, ಬಿಳಿಕಲ್ಲು ಓಲೆ ಗ್ರಾಮಲ್ಲಿ ಕಮ್ಮಿ ಇದೆ. ಜೊತೆಗೆ ಅಮ್ಮನ ಓಲೆ ತೊಗೋಬೇಕು ಅಂದರೆ ಸ್ಟೋನು ಮುತ್ತು ಎಲ್ಲ ತೆಗಿತಾರಂತೆ. ಅವರು ಓಲೆ ಕೊಡುವಾಗ ಯಾವುದೇ ರೀತಿ ಸ್ಟೋನು ತೆಗೆದುಬಿಟ್ಟು ತುಕ್ಕಕ್ಕೆ ಹಾಕಿ ಕೊಡಲ್ವಂತೆ. ಮೇಲೆ ಎಷ್ಟು ಹೇಳೋದು ಅದು ಬೇಡವಂತ ಅವರು. ಏನಕ್ಕೆ ಹಂಗೆ ಅರ್ಥ ಮಾಡ್ಕೊತವ್ರು ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ವಾರದಿಂದ ಹಿಂಸೆ. ಅದು ಕೊಟ್ಟುಬಿಟ್ಟು ನನಗೆ ಬಿಳಿ ಕಲ್ಲು ತೆಕ್ಕೊಡು ಅಂತ. ಎಷ್ಟಾಗುತ್ತೆ? 16,247 ರೂಪಾಯಿ ಆಗುತ್ತೆ ಮೇಲೆ. ಯಾಕೆ? ನಮ್ಮದೇ ಗ್ರಾಮ್ ಜಾಸ್ತಿ ಇದೆಯಲ್ಲ.
ನಿಮ್ಮದು ಗ್ರಾಮ್ ಜಾಸ್ತಿ ಇದೆ. ಇಷ್ಟು ಮೈನಸ್ ಮಾಡಿದ್ರೆ 4 ಗ್ರಾಮ್ 700 ಮಿಲಿ ಬರುತ್ತೆ. ಇದು ಸ್ಟೋನ್ ಇದೆಯಲ್ಲ, ಹಾಂ, ಇದು ಮೈನಸ್ ಬರಲ್ಲ. ಏನಕ್ಕೆ? ಇದು ಹೊಸದು. ಹಳೇದು ಅಂದರೆ ಬರೀ ಗೋಲ್ಡ್ ಲೆಕ್ಕ ಬರುತ್ತೆ. ಇದು ನೋಡಿ 916 ಹಾಲ್ಮಾರ್ಕ್ ಗೋಲ್ಡ್. ಅದೇ ರೇಟ್ ತಗೊಳ್ತಾ ಇದ್ದೀನಿ. 14,390, 14,390 ರೇಟ್ ಒಂದೇ ಇದೆ. ಚಿನ್ನ ಅದೇ ಥರ ಸೇಮ್. ಸರಿ, ಈಗ ಇದನ್ನು ಸ್ಟೋನ್ ಲೆಸ್ ಮಾಡಬೇಕಲ್ಲ ನೀವು. ಮೈನಸ್ ಇದೆ 5 ಗ್ರಾಮ್ 150 ಮಿಲಿ ಇದೆ. ಇದು ಗ್ರಾಮ್ ಜಾಸ್ತಿ ಇದೆ. ಇಷ್ಟೊಂದು ಮೈನಸ್ ಮಾಡಿ 4 ಗ್ರಾಮ್ 700 ಮಿಲಿ ಲೆಕ್ಕ ಬಂತು. ಹಾಂ, 14,390 ತಗೊಳ್ಳಿ. ಈಗ ನೀವು ಮೇಲೆ 16,000 ಎಷ್ಟು ಕೊಡ್ಬೇಕು? 240. ಇದನ್ನ ತಗೊಂಡ್ರೆ ಇದನ್ನ ಕೊಟ್ಬಿಟ್ಟು ಹೌದು, 16,247 ಅಂತ. ಅದನ್ನೇ ಅದ್ರ ಮೇಲೆ ಸ್ಟೋನ್ ತಗೊಂಡಿದ್ದೀನಿ, ವೈಟ್ ಸ್ಟೋನ್ ಹಾಕೊಡ್ರಿ, ಅದ್ರ ಸ್ಟೋನ್ ದುಡ್ಡು ಕೊಡೋದು ಹಾಕೋರಿ. ಅದಕ್ಕೆ ಆ, ಸ್ಟೋನ್ ಚೇಂಜ್ ಮಾಡಿ ಇದನ್ನ ತೆಗೆದುಬಿಟ್ಟು ಸ್ಟೋನ್ ಹಾಕೊಡಿ, ಇಲ್ಲಾಂದ್ರೆ ಅದು ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ವಾ? ಈಗ ಕೊಟ್ರೆ ಅರ್ಧಕ್ಕರ್ಧ ವೇಸ್ಟು. ಅಲ್ಲ ಹೇಳೋದು. ಅದೆಲ್ಲ ಕೇಳಿಕೊಂಡು ವಿಚಾರಿಸ್ಕೊಂಡು ಮನೆಗೆ ಬಂದೆ. ಅಮ್ಮನ ಕೇಳ್ಬಿಟ್ಟು ಹೇಳೋಣ ಅಂತ. ನನಗೆ ಯಾಕೋ ಅದು ವರ್ತ್ ಅಂತ ಅನಿಸ್ಲಿಲ್ಲ. ಬಿಕಾಸ್ ತುಂಬ ಇನ್ನು ಮೇಲೆ ದುಡ್ಡು ಕೊಡಬೇಕು, ಆಮೇಲೆ ಗ್ರಾಮು ಕಮ್ಮಿ ಇದೆ, ಆಮೇಲೆ ಸ್ಟೋನು ಅದೆಲ್ಲ ಹೇಳಿದ್ರು. ಸೊ ಹಾಗಾಗಿ ಅಮ್ಮನ ಕೇಳೋಣ ಒಂದು ಮಾತು ಅಂತ ಅಮ್ಮಂಗೆ ಎಲ್ಲ ಹೇಳ್ದೆ, ಎಕ್ಸ್ಪ್ಲೈನ್ ಮಾಡಿದೆ. ಅಷ್ಟರಲ್ಲಿ ಅದು ಪಾಪ ಕೂಡ ಬಂದ. ಅಮ್ಮ ನೋಡೋಣ ಇರೋ, ಹೇಳೋಣ, ತೊಗೊಂಡ್ರೆ ತೊಗೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನೂ ಯಾವುದೂ ಫೈನಲ್ ಆಗಿಲ್ಲ. ಅವ್ರು ಇಷ್ಟ ತೊಗೋತೀನಿ ಅಂತ ಅಂದರೆ ತೊಗೋಬೋದು. ಸೊ ಅವರಿಗೆ ಯಾಕೋ ರೆಡ್ ಸ್ಟೋನ್ ಬೇಡವಂತೆ, ಹಾಗಾಗಿ ಬೇಡ ಚೇಂಜ್ ಮಾಡೋಣ, ಬಿಳಿಕಲ್ಲು ಹೊಲೆ ತೊಗೋತೀನಿ ಅಂತ ಹೇಳ್ತಾಯಿದ್ದಾರೆ. ಯಾಕೋ ತುಂಬ ಆಸೆ ಪಟ್ಟರು. ಇಟ್ಸ್ ಓಕೆ, ನನ್ನದೇ ದುಡ್ಡಾದರೂ ಪರವಾಗಿಲ್ಲ, ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಇಷ್ಟ ಆಗಬೇಕಷ್ಟೇ, ಅವ್ರು ಇಷ್ಟಪಡಬೇಕು. ಅವ್ರು ಇಷ್ಟಪಟ್ಟರೆ ಪ್ರತಿಯೊಂದು ತೆಕ್ಕೊಡೋಕ್ಕೆ ನಾ ರೆಡಿ. ಒಟ್ಟಿನಲ್ಲಿ ಅವ್ರು ನೆಮ್ಮದಿಯಾಗಿ ಖುಷಿಯಾಗಿ ಹ್ಯಾಪಿಯಾಗಿರಬೇಕು ಅನ್ನೋದು ಬಂದೇ ನನ್ನ ಉದ್ದೇಶ. ಸೊ ಅದಕ್ಕೆ ತೊಗೋಬೇಕು ಅಂತಲೇ ಹೋಗಿದ್ದಿತ್ತು ಅಂಗಡಿಗೆ. ಹೇಗಿದ್ದೀರಾ? ತಿಂಡಿ ಆಯ್ತಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಏಯ್ ಬಾಯಲ್ಲ, ಏನು ತಿಂದ್ರಿ ಕೇಳು. ನಂಗೂ ಕೊಡ್ತೀರಾ? ಯಾರ ಮನೆಗೆ ಬಂದಿದೀಯಾ? ಯಾರ ಮನೆ ಇದು? ನಾನು ಶೋಭಾಂಟಿನಾ? ಹೋಗೋಂಗ್ರೆ ಶೋಭಾಂಟಿ ಮನೆಗೆ ಹೋಗು ನೀನು, ನಮ್ಮ ಮನೆ ಬಂದ್ಬೇಡ. ಹೋಗು ನೀನು. ಶ್ವೇತಂಟಿ ಮನೆ ಬಂದಿ. ಲವ್ ಯು. ಏನು ತಿಂತದೀಯಾ? ಏನು ತಿಂತದೀಯಾ? ಪೋಲಿ ಪುಂಡ ಇವನು. ಯಾರು ನೀನು? ಎಷ್ಟು ದಿನ ಆಗಿತ್ತು ಗೊತ್ತಾ? ಇದು ಪಾಪ ಜೊತೆ ಆಟ ಆಡ್ತಾಯಿದ್ರೆ ನನ್ನ ಸ್ಟ್ರೆಸ್ಸು, ನನ್ನ ಟೆನ್ಷನ್ನು ಎಲ್ಲ ಕಮ್ಮಿ ಆಗುತ್ತೆ. ಸೊ ಅವನಿಗೆ ಜೋ ಮಾಡ್ತಾ ಇದ್ದಾನೆ. ನನಗೆ ಶೋಭಾ ಆಂಟಿ ಅಂತ ಇದ್ದಾರೆ ನಮ್ಮ ಮನೆ ಹತ್ರ ಒಬ್ಬರು, ಶೋಭಾ ಅಂತ. ಅವ್ರ ಮಗ ನಿನ್ನ ಮಗ ಅಲ್ಲ ಅಂತ ನನ್ನನ್ನು ರೇಗಿಸ್ತಾ ಇದ್ದ, ಛೇಡಿಸ್ತಾ ಇದ್ದ. ನಾನು ಹೇಳೋಕ್ಕೋದ್ರೆ ಕೈ ಕಿತ್ತಕ್ಕೋದು, ಅಳ್ಬೇಡ ಆಂಟಿ ಅನ್ನೋದು, ರೀಲ್ಸ್ ಮಾಡೋಣ ಬಾ ಆಂಟಿ ಅನ್ನೋದು, ಮುದ್ದು ಮಾಡೋದು. ನಿಜಕ್ಕೂ ಲವ್ ಯು ಕಂದ, ನನ್ನ ಹ್ಯಾಪಿನೆಸ್ ಇವನು. ಮುದ್ದು ಮಾಡು. ಲವ್ ಯು. ಆಂಟಿಗೆ ಲವ್ ಯು ಹೇಳ್ತೀಯಾ? ಯಾರ ಮಗ ನೀನು? ಯಾರ ಮಗ? ಯಾರ ಮಗ? ಯಾರ ಮಗ? ಯಾರ ಮಗ? ಲವ್ ಯು ಹೇಳೋ. ಆಂಟಿಗೆ ತಲೆ ನೋಯ್ತೈತೆ. ಕಣ್ಬಿಡ್ಸು ಆಂಟಿನ. ಕಣ್ಬಿಡ್ಸು. ಆಂಟಿ ಸತ್ತೈತಾರಾ? ಈಗ
ಇವತ್ತಂತೂ ಡೇ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಟೈಮ್ ಆಗೋಯ್ತು. ಸೊ ನೋಡಿ ನಮ್ಮಮ್ಮ ಕಣ್ಣಿಗೆ ಸೌತೆಕಾಯಿ ಮಾಲಿಷ್ ಮಾಡ್ಕೊತವ್ರೆ. ಸೊ ಸೌತೆಕಾಯಿ ಇಟ್ಕೊಂಡು ಕ್ಯೂಟ್ ಅಲ್ವಾ? ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಕಾಯ್ತಾ ಇರ್ತೀನಿ. ಕಣ್ಣು ಉರಿಯಂತೆ ಗೈಸ್, ಸ್ವಲ್ಪ ಹೀಟ್ ಅವ್ರಿಗೆ ತುಂಬ ಎಕ್ಸಸ್ ಆಫ್ ಹೀಟ್, ಇಡೀ ಬಾಡಿ ಫುಲ್ಲು ಹೀಟ್ ಆಗಿದೆ. ಸೊ ಹಾಗಾಗಿ ಹೆಂಗೋ ಇಟ್ಕೊಂಡು ಆರಾಮ್ಸೆ ಕೂತ್ಕೊಳ್ಳಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ಲು. ಚಾರು ಕಣ್ಣು ಬಿಡ್ತಾಯಿದ್ದೆ ಅಡುಗೆ ಮನೆಯಲ್ಲಿ, ಮಲ್ಕೊಳ್ಳಿ ಹಂಗೆ ಇಟ್ಕೊಂಡು ಬಿಡು ಅಂತ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ವ್ಲಾಗ್ ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಮೆಂಟ್ ಹೆಂಗಿರಬೇಕು ಅಂದರೆ ನನಗೆ ಪ್ರೋತ್ಸಾಹ ಕೊಡೋಂಗಿರಬೇಕು, ಬೇಜಾರಾಗೋ ಥರ ಇರಬಾರ್ದು. ಆಲ್ರೆಡಿ ತುಂಬ ನೊಂದಿದ್ದೀನಿ, ನಾನು ಪಾತ್ರೆ ತೊಳಿತಾ ಇದ್ದೀನಿ. ಚಾರು ಮಾಡ್ತಾ ಇರೋದು ಇದು ವೀಡಿಯೋ, ತುಂಬ ಪಾತ್ರೆ ಇತ್ತು. ಸೊ ನೋಡಿ ಎಷ್ಟು ಪಾತ್ರೆ ತೊಳೆದಿದ್ದೀನಿ, ನೀರೆಲ್ಲ ಸೋರಿಸಿ ಎಲ್ಲ ಒರೆಸಿ ಎತ್ತು ಕಬೋರ್ಡ್ಗೆ ಹಾಕ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಬಿಸಿ ಮಾಡಿ ಇಡಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಖಂಡಿತ. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.